ಹೊರಟ್ಬಿಟ್ರಾ? ಅಲ್ಲ ರೀ, ಈಗ ತಾನೇ ಊಟ ಮಾಡಿದೀರಾ, ಸ್ವಲ್ಪ ತಾಮೂಲ ಹಾಕೊಳ್ಳೋದಕ್ಕೂ ನೀವು ಪುರ್ಸೊತ್ತಿರ್ಬಾರ್ದ? ನಿಮ್ ದುಡಿಮೆಗೆ ಪರಿಶ್ರಮ ಪಟ್ರೆ ನಿಮ್ ಆರೋಗ್ಯದ ಗತಿ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ. ಛಾಯಾ, ಛಾಯಾ, ಕೇವಲ ಆರೋಗ್ಯ ಪ್ರಕೃತಿಯ ಕಡೆ ಲಕ್ಷ್ಯ ಕೊಡ್ತಾ ಹೋದ್ರೆ ಆಫೀಸ್ ಕೆಲಸ ಮುಗಿಯೋದೈತೆ. ನೋಡು, ಇವತ್ತು 30ನೇ ತಾರೀಕು, ತಿಂಗಳು ಕೊನೆ ದಿನ. ಎಲ್ಲ ರಿಜಿಸ್ಟರ್ಗಳನ್ನ ಸಿದ್ಧಪಡಿಸ್ಬೇಕು, ನೌಕರರ ಸಂಬಳದ ಬಿಲ್ಲೆಲ್ಲ ತಯಾರಿಸ್ಬೇಕು. ಇಷ್ಟೊಂದು ಕೆಲಸ ಇರುವಾಗ ಅರ್ಧ ಗಂಟೆ ಆಫೀಸ್ ಬೇಗ ಹೋದ್ರೆ ನನಗೆ ಒಳ್ಳೇದಲ್ವೇನೆ? ಆಫೀಸು 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 ಆಫೀಸ್ ಬರ್ದಲ್ಲಿ ಕಟ್ಕೊಂಡಂತ ಯೋಗ ಕ್ಷೇಮ ಕೂಡ ನಿಮಗೆ ನೆನಪಿಗೆ ಬರೋದಿಲ್ಲ ಅಲ್ಲ? ಛಾಯಾ, ಯಾಕೆ ಈ ಕೋಪ, ಈ ಆವೇಶ? ನಾನೇನೇ ಮಾಡಿದೆ ನಿನಗೆ? ಏನೇನ್ರಿ? ಅಲ್ಲ ರೀ, ನನ್ನ ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. ಈ 6 ತಿಂಗಳಲ್ಲಿ ನನ್ನ ಎಷ್ಟು ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ? ಒಂದು 2-3 ಸಲ ಕರ್ಕೊಂಡು ಹೋಗಿದ್ದೀನಲ್ಲೇ. ಸಾಕ? ಅಲ್ಲ ರೀ, ಈ ಮನೇಲಿ ನಾನೊಬ್ಳು ಹೇಗ್ರಿ ಕಾಲ ಕಳಿಬೇಕು? ನಿಮ್ ಜೊತೆ ಕುತ್ಕೊಂಡು ಪ್ರೀತಿಯಿಂದ 4 ಸರಸ ಸಲ್ಲಾಪದ ಮಾತ್ಕೊಳ್ಳೋಣ ಅಂದ್ರೆ ಅದಕ್ಕೂ ಸಮಯ ಸಿಗ್ತಾ ಇಲ್ಲ. ಈ ರೀತಿ ಜೀವನ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಿದೆ. ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ, ಅರ್ಥ ಆಯ್ತಾ? ಛಾಯಾ, ಯಾರೇ ನಿನ್ನ ಆತಂಕಕ್ಕೆ ಅಡ್ಡಿಯಾಗಿರೋರು? ಇನ್ಯಾರು? ನೀವೇ ತಾನೇ? ಏಯ್, ನಾನೇನೇ ಮಾಡಿದೆ ನಿನಗೆ? ಇನ್ನೇನ್ರಿ, ಯಾವಾಗ್ಲೂ ಆಫೀಸು ಡ್ಯೂಟಿ ಅಂತ ಮಾಡ್ತಿರ್ಬೇಕಾದ್ರೆ ನನ್ ಬಗ್ಗೆನೂ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೇ? ಅಂದಾಗೆ ರೀ, ಇದೆಲ್ಲ ಇರ್ಲಿ, ನಾನ್ ನಿಮ್ಗೊಂದು ಮುಖ್ಯವಾದ ವಿಚಾರ ಹೇಳ್ಬೇಕು ರೀ. ಮುಖ್ಯವಾದ ವಿಚಾರನ? ಹೌದು. ಏನ್ ಬಂಗಾರ ಅದು? ನೀವು ಯೋಚನೆ ಮಾಡಿ ಏನಿರ್ಬೋದು ಅಂತ. ಏನಿರ್ಬೋದು? ನಿನ್ ಬರ್ತಡೇನಾ? ಅಲ್ಲ ರೀ. ಮತ್ತೆ ಯಾವುದೇ ಮುಖ್ಯವಾದ ವಿಚಾರ? ಅದು ನಾನೇ ಹೇಳ್ಬೇಕಾ? ನೀನೇ ಹೇಳ್ಬೇಕು ಚಿನ್ನ. ಅದು ಅದು ಏಯ್, ಅದು ಅಂದ್ರೆ ನನಗೆ ಏನೇ ಗೊತ್ತಾಗ್ಬೇಕು. ಅದೇನು ಅಂತ ಹೇಳೆ. ರೀ, ನೀವು ತಂದೆ ಆಗ್ತಾ ಇದ್ದೀರಾ? ಛಾಯಾ, ಹೌದು ರೀ. ಈ ಮಾತು ನಿಜವೇನೆ? ಹೌದು ರೀ.